ಬಡಿಸಿದನು ಸೈನಿಕರ ತೃಪ್ತಿಯ. ಬಡಿಸಿದನು ದೇಹವರ ಯುದ್ಧಕ್ಕೆ ನಡೆಯಿರೆಂದು. ಎಲ್ಲವರಿಗೂ ಅರ್ಥವಾಗುವ ರೀತಿಯಲ್ಲಿ ಎಲ್ಲರೂ ಸಿದ್ಧರಾಗುವಂತೆ ನಮ್ಮ ನಾಡಿನ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಪ್ರಜಾವರ್ಗದವರಿಗೆ ಅರ್ಥವಾಗುವುದಕ್ಕೆ ಡಂಗುರವನ್ನು ಹೊರಡಿಸಬೇಕು. ಈ ಕ್ಷಣದಲ್ಲಿ ಡಂಗುರದ ಮೂಲಕವಾಗಿ ಮಹಾರಾಜನಿಂದ ಹೊರಟಿರಬಹುದಾದಂತಹ ಆಜ್ಞೆಯನ್ನು ತಿಳಿಯಪಡಿಸುವಾಗ ಮತ್ತೊಂದು ಆಲೋಚನೆ ಮಾಡಬೇಕಾಗರು. ಏನು? ಮಹಾರಾಜರ ಆಜ್ಞೆಯನ್ನು ನಡೆಸಿದರೆ ಹೀಗೆ, ನಡೆಸದೇ ಇದ್ರೆ ಹೀಗೆ ಎನ್ನುವುದನ್ನು ತೈಲದ ಕೊಪ್ಪರಿಗೆಯೋಳು ಎತ್ತಿ ಬೀಸಾಡುವುದರ ಕಿನ್ನಿದ್ದ ಜನರ. ಹೌದು, ಹಾಗೆ ಕೆಲವರೆಲ್ಲ ಆಲಸ್ಯಕ್ಕೆ ಒಳಗಾಗಬಹುದು. ಆಲಸ್ಯದ ಕಾರಣದಿಂದಲೋ ಮತ್ತಾವುದೋ ಕಾರಣದಿಂದಲೋ ಈ ಯುದ್ಧದ ಕಾರ್ಯಕ್ರಮದಿಂದ ಹಿಂದೆ ಉಳಿದಿರುವಂತಾದ್ರೆ, ಅಲ್ಲ ಹರಿಯ ದರ್ಶನದ ಭಾಗ್ಯದಿಂದ ಹಿಮ್ಮುಖರಾದರು ಅಂತಾದ್ರೆ, ಅಂಥವರನ್ನ ಕೊತ ಕೊತನೆ ಕುದಿಯುತ್ತಿರುವಂತಹ ತೈಲ ಕಟಾಹದಲ್ಲಿ ಬೀಳಿಸಲಾಗುವುದು ಎನ್ನುವುದಾಗಿ ಸೂಚಿಸಬೇಕು. ಹೀಗೆ ರಾಜಾಜ್ಞೆಯನ್ನು ಡಂಗುರದ ಮೂಲಕವಾಗಿ ತಿಳಿಸುವುದು ವಿಶೇಷ ಅಲ್ಲ. ತಿಳಿಸದೆ ಇದ್ರೂ ಏನಾಗಿದೆ ಎನ್ನುವುದನ್ನು ನಾನಿಲ್ಲಿ ಅವಲೋಕಿಸ್ತಾ ಇದ್ದೇನೆ. ಯಾಕೆಂತ ಕೇಳಿದರೆ, ನಿಮ್ಮಂತವರ ಶುದ್ಧ ಸಂಸ್ಕಾರದಲ್ಲಿ ಬೆಳೆದವರು ಚಂಪಕಾನಾಡ ನಿವಾಸಿಗಳು ಯಜ್ಞಾಶ್ವವನ್ನು ನಗರ ಪ್ರವೇಶ ಮಾಡಿದ ಸಂಗತಿಯನ್ನು ಹೀಗೆ ಕರುಣಾಕರ್ಣಿಕೆಯಾಗಿ ಕೇಳಿ ತಿಳಿದು ಇಂತಹದ್ದೊಂದು ವಿಶೇಷವಾದಂತಹ ಕೃಷ್ಣ ದರ್ಶನದ ಮಹಾಭಾಗ್ಯ ನಮ್ಮದ್ದಾಗಬೇಕು ಎನ್ನುವ ಕಾರಣಕ್ಕಾಗಿ ಆಜ್ಞೆ ಹೊರಡಿಸುವ ಪೂರ್ವದಲ್ಲೇ ಇಲ್ಲಿ ಅನೇಕರು ಬಂದು ಸೇರಿದ್ದಾರೆ. ಎಣಿಕೆಗೆ ಸೇರಿದವರ ಮಹಾಸಭೆಯೇ ಉಂಟು ಇಲ್ಲಿ. ಎಲ್ಲರೂ ಬಂದಿದ್ದಾರ? ನೆರೆದಿರುವ ಸಭೆಯೊಳಗೆ ಸಭೆಯೊಳಗೆ ತನ್ನಯ ತರಳನನು ಕಾಣದಿರೆ, ತನ್ನಯ ತರಳನನು ಕಾಣದಿರೆ ಆಕ್ಷಣ ಕರೆತರನು ಕಳುಗಿದನು ಚರರನು ಭರದೋಣ ವಿಚಾರವನ್ನ ತಿಳಿದ ಕ್ಷಣದಲ್ಲಿ ಜನಸ್ತೋಮವೇ ನೆರೆದಿದೆ. ಸತ್ಯ, ನಮಗೆ ಪ್ರಧಾನವಾಗಿ ಯಾರು ಬೇಕು ಅವರು ಮಾತ್ರ ನಮ್ಮ ಸಭೆಯಲ್ಲಿ ಕಾಣಿಸ್ತಾ ಇಲ್ಲ. ಉತ್ಸಾಹಿ ಯುವಕನಾಗಿರುವಂತಹ ನನ್ನ ಕುಮಾರ ಸುಧನ್ವ ಸಭೆಯಲ್ಲಿ ಅವನ ಆಸನದಲ್ಲಿ ಕಾಣುವುದಿಲ್ಲ. ಹಾಗಾದ್ರೆ ಯಾಕೆ ಬರಲಿಲ್ಲ? ನನ್ನ ಮಗ ಉದ್ಧಟತನದಿಂದ ವರ್ತಿಸುವವನಲ್ಲ. ಮೂಲಭೂತವಾಗಿ ಹರಿಭಕ್ತನಾಗಿರುವಂತಹ ಅವನು ಕರ್ತವ್ಯದಲ್ಲಿ ಶ್ರದ್ಧೆಯುಳ್ಳವನೇ ಹೌದು. ಆದರೂ ಈಗ ಬರಲಿಲ್ಲ ಸಮಯೋಚಿತವಾಗಿ. ಯಾಕೆ ನಡೆದದ್ದಿಗೆ ವಿಶಿಷ್ಟವಾಗಿರುವಂತಹ ಹೊಣೆಗಾರಿಕೆಯಲ್ಲಿಯೇ ಇದ್ದಾನೆ ಎನ್ನುವುದೇ ಅದರ ಅರ್ಥ. ಹೌದು, ಆದರೆ ಅವನಿಗೆ ತಿಳಿಯಪಡಿಸಲೇಬೇಕು. ಹರಿಯ ದರ್ಶನದ ನೇತೃತ್ವವನ್ನ ಖಂಡಿತ ಅವನಿಗೆ ನಾನು ಒದಗಿಸಿಕೊಡಲೇಬೇಕು. ಆ ಕಾರಣದಿಂದ ಇನ್ನೂ ತಡ ಮಾಡುವುದಲ್ಲ. ಆ ಸುಧನ್ವ ಇಲ್ಲಿಗೆ ಬರುವ ಹಾಗೆ ವ್ಯವಸ್ಥೆ ಮಾಡುವರೆ ಚಾರಕರನ್ನ ನೀನು ಕಳಿಸಬೇಕು. ಆಗ್ಲಿ ಅಂತ ಯಾವುದೇ ವ್ಯಕ್ತಿಯಾಗಿರಲಿ ತನ್ನ ಬದುಕಿನ ಎಲ್ಲಾ ದಿನವನ್ನು ನೆನಪಿಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಮರೆಯಲಾರದ ದಿವಸ ಎನ್ನುವುದು ಒಂದು ಇದ್ದೇ ಇರುತ್ತದೆ. ಈ ಸುಧನ್ವನ ಬದುಕಿನಲ್ಲಿ ಇದು ಮರೆಯಲಾರದ ದಿವಸ. ಸಾವಿರ ಸಾವಿರ ಚಂಪಕಾನಾಡಿನ ಪ್ರಜೆಗಳು ತಮ್ಮ ಹೃದಯ ಮಂದಿರದಲ್ಲಿ ಸ್ಥಾಪಿಸಿ ಆರಾಧಿಸುತ್ತಿರುವ ಶ್ರೀಕೃಷ್ಣನನ್ನ ಕಾಣುವುದಕ್ಕೆ ಅನುವು ಮಾಡಿಕೊಟ್ಟ ದಿನ. ಬಂದಂತ ಯಜ್ಞಾಶ್ವವನ್ನ ತಂದೆಯವರು ಬಂಧಿಸಿದರು. ಸೇನಾ ನಾಯಕನಾಗಿ ನನ್ನನ್ನೇ ಕಳುಹಿದ್ದಾರೆ.
ಹೋಗಿ ತಾಯಿಗೆ ವಂದಿಸಿದೆ. ಅಳುಕನ್ನ ಭಯವನ್ನ ವ್ಯಕ್ತಪಡಿಸಿದಳು. ಸ್ಪಷ್ಟವಾಗಿ ಹೇಳಿದ್ದೇನೆ, ಅಳುಕದ ಹವದೊಳಗೆ ನರನಕ್ಕಳಿಕೆಯನ್ನು ನಿಲ್ಲಿಸುವೆನು, ಕೆಣಕುವೆನು ಸುಭಟರ, ಸಾಕೆನಿಸುವೆನು ಸಂಸಾರ ವಿಭ್ರಮವ ಎಂದು. ಕೃಷ್ಣ ಬಂದರೆ ಏನು ಮಾಡ್ತೀಯ ಮಗನೇ ಅಂತ ಕೇಳಿದಳು. ಬಳಿಕವನ ಹರಿಬಕ್ಕೆ ಹುರುಳಿಸಿ ನಳಿನ ಲೋಚನ ಬಂದರೆ ಪದದೊಳವನ್ನ ಪಡೆಯುತ್ತೇನೆ ಅಂತ ಹೇಳಿದ್ದೇನೆ. ಯಾರದು? ಅವನೀಶ ಕೇಳು, ಅವನೀಶ ಕೇಳು, ಸುಧನ್ಮನ ಸೋದರಿ ಕುವಲ ಎಂಬವನ ಸಮಯದಿ ನವಗಂಧಾಕ್ಷತೆ ವೀಳ್ಯವನು ಕೊಂಡು ಬರುತ್ತ, ನವಗಂಧಾಕ್ಷತೆ ವೀಳ್ಯವನು ಕೊಂಡು ಬರುತ್ತ ಅಗ್ರಭವನು ಳಿಂತೆಂದಳ ತರಳೆ, ಅಗ್ರಭವನು ಳಿಂತೆಂದಳ ತರಳೆ. ಇದೋ ಮೊದಲಾಗಿ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹೇಳು ಅಣ್ಣ, ವರ್ತಮಾನ ತಿಳಿಯಿತು. ಏನೆಂದು? ಪಾಂಡವರು ಪೂಜಿಸಿ ಬಿಟ್ಟಂತಹ ಯಜ್ಞಾಶ್ವ ನಮ್ಮ ಪುರವನ್ನು ಸೇರಿಕೊಂಡಿದೆಯಂತೆ. ತಂದೆಯವರು ಅದನ್ನು ಬಂಧಿಸುವುದಕ್ಕಾಗಿ ಅಪ್ಪಣೆಯನ್ನು ನೀಡಿದ್ದಾರಂತೆ. ಈ ವಿಚಾರವನ್ನು ನನ್ನಮ್ಮ ನನಗೆ ತಿಳಿಸಿದಳು. ಅಮ್ಮನಿಂದ ಸಂಗ್ರಹಿಸಿದೆಯಾ? ಹೌದಣ್ಣ. ಸಂಗ್ರಹಿಸುವ ಮಟ್ಟಿಗೆ ನಿನ್ನ ಗುಣ ಮತ್ಯಾರಿಗೂ ಬರ್ಲಿಕ್ಕಿಲ್ಲ. ಹೌದಾ? ಅಷ್ಟೇ ಅಲ್ಲ ತಂಗಿ, ಸೇನಾ ನಾಯಕನಾಗಿ ನೀನೇ ಯುದ್ಧಕ್ಕೆ ಹೋಗುತ್ತೀಯಂತೆ. ಅಣ್ಣ ನೀ ಹೋಗುದು ಬೇಡ, ನಾನೇ ಹೋಗ್ತೀನಿ ಅಂತ ಹೇಳೋದಕ್ಕೆ ಬಂದಿಯಾ? ಹೌದು. ಅಲ್ಲ, ಗಂಡಾಗಿದ್ರೆ ನಾನೇ ಯುದ್ಧಕ್ಕೆ ಹೋಗುತ್ತಿದ್ದೆ. ಹೌದು, ಹೆಣ್ಣಾಗಿ ಹುಟ್ಟಿ ಮೋಸ ಆಯ್ತು ಅಷ್ಟೇ. ಯಾಕಣ್ಣ? ಅಣ್ಣ, ಆ ಯುದ್ಧಕ್ಕೋಸ್ಕರವಾಗಿ ಹೋಗುತ್ತಿರುವಂತ ನಿನಗೆ ಒಂದು ಮಂಗಳಾರತಿ ಮಾಡೋಣ ಅಂತ ಬಂದೆ. ಎಷ್ಟು ದಿವಸದ ಬೈಕ್ಯ? ಯಾಕಣ್ಣ? ಅಣ್ಣನ ಮುಖಕ್ಕೊಂದು ಮಂಗಳಾರತಿ ಎತ್ತಬೇಕು ಎಂದು. ಅದ್ಯಾಕಾಗೆ? ಮಂಗಳಾರತಿ ಎತ್ತುವ ಕಾರ್ಯದ ಹಿನ್ನೆಲೆಯಲ್ಲಿ ಉದ್ದೇಶ ಎರಡು. ಒಂದು ಶುಭವನ್ನ ಕೋರುವುದು, ಹೌದು. ಇನ್ನೊಂದು ರೂಢಿಯ ಮಾತುಂಟಲ್ಲ, ಅವಮಾನ ಮಾಡುವಂಥದ್ದು ಅಲ್ವಾ? ಅವನು ಮುಖಕ್ಕೊಂದು ಮಂಗಳಾರತಿ ಮಾಡಬೇಕಂತ ಬಹಳ ದಿವಸ ಕಾಯ್ತಾ ಇದ್ದ. ಹಾಗ ಅಂತ ಕೇಳಿದ್ದು. ಹಾಗಲ್ಲ, ಶುಭವನ್ನ ಕೋರುವುದಕ್ಕಾಗಿ ಮಾತ್ರ ಅಲ್ಲ ಅಣ್ಣ, ಒಂದು ಸೂಚನಾ ರೂಪದ ಯಾಚನೆಯನ್ನು ಮಾಡಲೇ. ಒಳ್ಳೆ ಪ್ರೀತಿಗೆ ಗಟ್ಟಿ ಮಾಡ್ಕೊಂಡೇ ಮಾತಾಡುದಲ್ವ? ಹೌದಣ್ಣ. ಸೂಚನಾ ರೂಪದ ಯಾಚನೆ ಹೇಳಮ್ಮ. ಅಣ್ಣ, ಅಣ್ಣ ಕೇಳು ಚ್ಯುತ, ಅಣ್ಣ ಕೇಳುತ್ತಾರ್ಜುನರಿಗೆ ರಣದಿ, ಅಣ್ಣ ಕೇಳುತ್ತಾರ್ಜುನರಿಗೆ ರಣದೀನಿ ಬೆನ್ನು ತೋರುತ್ತ ಹಿಮ್ಮೆಟ್ಟಿದರೆ, ಬೆನ್ನು ತೋರುತ್ತ ಹಿಮ್ಮೆಟ್ಟಿದರೆ ಎನ್ನಯ ಮಾವ ಮೈದುನ ನಾದಿನಿಯರ್ ಮುಂದೆ, ಎನ್ನಯ ಮಾವ ಮೈದುನ ನಾದಿನಿಯರ್ ಮುಂದೆ ಇನ್ನಿಂತು ತಲೆ ಎತ್ತಿ ನಡುವೆ, ಎನ್ನಯ ಮಾವ ಮೈದುನ ನಾದಿನಿಯರ್ ಮುಂದೆ ಇನ್ನಂತೂ ತಲೆ ಎತ್ತಿ ನಡುವೆ.
ನಾದಿನಿಯರ್ ಮುಂದೆ ಇನ್ನೆಂದು ತಲೆ ಎತ್ತಿ ನಡೆವೆ. ಅಣ್ಣ, ಯುದ್ಧ ಕ್ಷೇತ್ರಕ್ಕೆ ಹೊರಟು ನಿಂತಹ ನಿನ್ನಲ್ಲಿ ಕೆಲವಷ್ಟು ಮಾತುಗಳನ್ನು ತಿಳಿಸಬೇಕೆನ್ನುವಂತ ಆತುರದಿಂದ ಓಡಾಡಿಕೊಂಡು ಬಂದವಳು ನಾನು. ಏನದು? ಅಣ್ಣ, ಯುದ್ಧ ಕ್ಷೇತ್ರಕ್ಕಾಗಿ ನೀನು ಹೋಗುತ್ತೀಯ, ಮಾತ್ರವೇ ಅಲ್ಲ ಕುದುರೆಯನ್ನು ಬಿಡಿಸಿಕೊಳ್ಳಲೇಬೇಕೆನ್ನುವಂತಹ ಛಲದಿಂದಲಾಗಿ ಭಾರತ ಯುದ್ಧಕ್ಕೋಸ್ಕರವಾಗಿ ಬರ್ತಾನೆ. ಅಣ್ಣ, ಆ ಒಂದು ಪಾರ್ಥನೇನು 100 ಪಾರ್ಥರು ಮುಂದಾಗಿ ಬಂದರೂ ಕೂಡ ಅಳುಕೋನು ನನ್ನ ಅಣ್ಣನಲ್ಲ. ಕಾಳಗೋತ್ಸವ ನೋಡ್ಬೇಕು. ಅದರಲ್ಲಿಯೂ ಕೂಡ ಪ್ರಥಮವಾಗಿ ಹೊರಟು ನಿಂತವನೇ ನನ್ನ ಅಣ್ಣ. ಯಾರಿಗುಟ್ಟಣ್ಣ ಇಂತಹ ಸೌಭಾಗ್ಯ? ಏನು ನನಗೆ ಅಣ್ಣಂದಿರು ಬೇರೆ ಇಲ್ವಾ? ಆದರೂ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡು ಹೋಗುತ್ತಿರುವನು ನೀನು. ಅಣ್ಣ, ಅರ್ಜುನನಲ್ಲಿ ಯುದ್ಧ ಮಾಡೋದಕ್ಕೆ ನೀನು ಹೆದರುವುದಿಲ್ಲ. ಆದರೆ ಗೊತ್ತಾಯ್ತು ನನಗೆ, ನಿನಗೇನೋ ಒಂದು ಸಣ್ಣ ಅನುಮಾನ ಉಂಟು. ಯಾಕಂದ್ರೆ ಜಯಾಪಜಯಗಳು ಹೇಳುವುದಕ್ಕಾಗುವುದಿಲ್ಲ ತಾನೇ. ಅರ್ಜುನನನ್ನು ಸೋಲಿಸಿದಾಗ ಅವನ ಹರಿಭವನ ಅಂತೂ ಶ್ರೀಕೃಷ್ಣನ ಆಗಮನವಾಗುತ್ತದೆ. ಶ್ರೀಕೃಷ್ಣ ಅರ್ಜುನರ ಜೊತೆಯಾಗಿ ನಿಂತರು ಅಂತಾದ್ರೆ ಮತ್ತೆ ವಿಜಯಶ್ರೀ ಮತ್ತೊಬ್ಬಳನ್ನು ವರಿಸುವುದಕ್ಕುಂಟೆ ಹೇಳು ತಂಗಿ. ರಣಕ್ಷೇತ್ರದಲ್ಲಿ ಸೋಲೋ ಗೆಲುವು ನನ್ನ ಪಾಲಿಗಾಗುವುದು. ಅರಮನೆಯ ಒಳಗಿರುವ ನೀ ತಲೆ ಕೆಡಿಸ್ಕೊಳ್ಳುವುದು ಯಾಕೆ? ಸೋಲು ನಿನಗಾದ್ರೂ ಕೂಡ ನೋವು ನನಗಾಗುವುದಣ್ಣ. ಯಾಕೆ? ನಾನು ಮೊದಲಿನ ಹಾಗಿದ್ದೇನಾ? ನೀನಂತಲ್ಲ, ಯಾರೂ ಮೊದಲಿನ ಹಾಗೆ ಇರುವುದಿಲ್ಲ. ಪ್ರಪಂಚವೇ ಪರಿವರ್ತನಾಶೀಲವಾದುದು. ಹೌದು. ಸೋಮವಾರ ಇದ್ದಾಗ ಮಂಗಳವಾರ ಇರುವುದಿಲ್ಲ, ಮಂಗಳವಾರ ಇದ್ದವರು ಬುಧವಾರ ಇರ್ತಾರೆ ಎನ್ನುವ ಭರವಸೆಯೂ ಇಲ್ಲ. ಅಣ್ಣ, ಈ ಹೊತ್ತಿಗೆ ಪ್ರಾಯ ಪ್ರಬುದ್ಧಳಾಗಿದ್ದೇನೆ. ಹೆಚ್ಚು ಕಡಿಮೆ ಅಪ್ಪ ಮನೆಯಿಂದ ಮತ್ತೊಂದು ಮನೆ ಕಳಿಸಿಕೊಡುವಂತ ಸಮಯ ಆಯಿತು. ಹೆಣ್ಣನ್ನ ಉಭಯ ಕುಲೋದ್ಧಾರಣೆ ಎನ್ನುವುದೇ ಅದಕ್ಕಾಗಿ. ಹೌದು. 2 ಕುಲವನ್ನ ಬೆಳಗುವವಳು ಒಳ್ಳೆಯವಳಾದ್ರೂ ಮಾತ್ರ, ಅಲ್ಲದೆ ಇದ್ರೆ 2 ಕುಲ ತೊಳೆಯುವುದಕ್ಕೆ ಸಾಕು. ಏನಣ್ಣ ನೀನು ತೆಗಿ? ನೀನ್ ಹಾಗಲ್ವೇ? ಅಣ್ಣ, ನಾನು ಮದುವೆಯಾಗಿ ನನ್ನ ಗಂಡನ ಮನೆಯನ್ನು ಸೇರಿಕೊಳ್ತೇನೆ. ನನ್ನ ಗಂಡನ ಮನೆ ಸಾಮಾನ್ಯವಾಗಿರುತ್ತದೆ ಹೇಳು. ಅಲ್ಲಿ ನನ್ನ ಅತ್ತೆ, ಮಾವ, ಮೈದುನ, ಭಾವ, ಅತ್ತಿಗೆ, ನಾದಿನಿ ಇವರೆಲ್ಲರೂ ಕೂಡಿರುವಂತಹ ತುಂಬು ಸಂಸಾರ ಅಲ್ವೇ? ಒಟ್ಟು ದೊಡ್ಡ ಕುಟುಂಬಕ್ಕಾದ್ರೂ ಅವರೆಲ್ಲ ಇರ್ತಾರೆ. ಅಲ್ಲದೆ ಇದ್ರೆ ನೀನು ಅವರು ಗೋವಿಂದ ಅಷ್ಟೇ. ಹಾಗಲ್ಲ ಅಣ್ಣ, ತುಂಬಿರುವಂತಹ ಮನೆಯನ್ನೇ ಪ್ರವೇಶಿಸಬೇಕೆನ್ನುವಂತಹ ಬಯಕೆ ನನ್ನ. ಒಂದು ವೇಳೆ ಅವರೆಲ್ಲ ಇದ್ರೆ ಅವರೆಲ್ಲರೂ ಕೂಡ ನಾನು ಚೆನ್ನಾಗಿ ಇರುತ್ತೇವೆ ಹೇಳುವುದಕ್ಕಾಗುತ್ತದ? ಎಲ್ಲಿಯಾದ್ರೂ ನಾಳೆ ಮಾತು ಕತೆ ನಡೆದು ಅಲ್ಲ, ನಾ ಜಗಳಕ್ಕೆ ಹೋಗುವುದಿಲ್ಲ. ಅಲ್ಲ, ಬಂದ್ರು ಬಿಡುವವಳಲ್ಲ, ನಿನ್ನ ತಂಗಿ ಅಲ್ವಾ? ಒಂದು ವೇಳೆ ಜಗಳವಾಯಿತು ಅಂತಾದ್ರೆ ಮಾತಿಗಾದ್ರೆ ಅವಳು ಹೇಳುವುದಿಲ್ವ? ನೀನೆಂತವಳು ಅಂತ ಗೊತ್ತುಂಟು, ನೀನೇನು ನಿನ್ನ ವಂಶ ಎಂತ ಅಂತ ಗೊತ್ತುಂಟು. ಕಾಳಗಕ್ಕೋಸ್ಕರವಾಗಿ ಮುಂದಾಗಿ ಹೋಗಿ ಸೋತು ಹಿಂದಿರುಗಿ ಬಂದಂತ ಹೇಳಿ ವಂಶದವಳು ನೀನು ಅಂತ ನನ್ನನ್ನು ಜರಿಯುವುದಕ್ಕಿಲ್ವೇ ಹೇಳಿ? ಕೆಲವು ತಂಗಿಯರಿಗಿರುವುದು ದುರಾಲೋಚನೆ, ನನ್ನ ತಂಗಿಗೆ ಹಾಗಲ್ಲ, ದೂರಾಲೋಚನೆ. ಹೌದು. ಇನ್ನು ಮದುವೆ ಆಗ್ಲಿಲ್ಲ, ಮದುವೆ ಆದ್ರೆ ಅತ್ತೆ ಮಾವ, ಅತ್ತಿಗೆ ಭಾವ, ಮೈದುನ ಅವರೆಲ್ಲ ಇದ್ರೆ ಒಂದು ವೇಳೆ ಜಗಳ ಆದ್ರೆ ರಣಕ್ಷೇತ್ರದಲ್ಲಿ ಸೋತ ಹೇಳಿಸುದನ್ನು ನನ್ನ ತಂಗಿ ಅವಮಾನ ಅಲ್ವೇನಣ್ಣ? ತಂಗಿ, ಹೀಗಾಗಬಾರದು ಅಂತ ಹೇಳಲಿಕ್ಕೆ ಎಲ್ಲರಿಗೂ ತಿಳಿತದೆ, ಹೇಗ್ ಮಾಡಬೇಕು ಅನ್ನೋದು ತಿಳಿಯುವುದಿಲ್ಲ. ಅದನ್ನು ಕೂಡ ಯೋಚಿಸಿದ್ದೇನೆ. ಒಳುಕದೆ ಪಾರ್ಥನ, ಒಳುಕದೆ ಪಾರ್ಥನ ಪಿಂಕವ ಬಿಡಿಸೋ, ಒಳುಕದೆ ಪಾರ್ಥನ ಪಿಂಕವ ಬಿಡಿಸು, ಮತ್ತೊಲಿಸು ಕೃಷ್ಣನ ಪದಗಳನ್ನು, ಮತ್ತೊಲಿಸು ಕೃಷ್ಣನ ಪದಗಳನ್ನು. ಗೆಲಿದು ಬಾರೆಂದು, ಗೆಲಿದು ಬಾರೆಂದು ಜನನಿ ಸೋದರಿಯರು, ಗೆಲಿದು ಬಾರೆಂದು ಜನನಿ ಸೋದರಿಯರು ಸೀಸೆ ತಳೆದು ಪರಸಿ ಕಳುಹಿದರು. ಗೆಲಿದು ಬಾರೆಂದು ಜನನಿ ಸೋದರಿಯರು ಸೆಸೆ ತಳೆದು ಪರಸಿ ಕಳುಹಿದರು.
ಬದಲಾಗಿ ನೀನು ಮಾಡಬೇಕಂತ ಮಹತ್ ಕಾರ್ಯ ಒಂದುಂಟಣ್ಣ. ಆ ಅರ್ಜುನನಿಗೊಂದು ಬಿಂಕ ಉಂಟಂತೆ, ಯಾವ ಕಾರಣಕ್ಕೂ ನಮಗೆ ಸೋಲಾಗುವುದಿಲ್ಲ ಎನ್ನುವ ಹಾಗೆ ಅಹಂಕಾರದಿಂದಾಗಿ ಬೀಗುತ್ತಾ ಇದ್ದಾನಂತೆ. ಮಾತ್ರ ಅಲ್ಲ ಅಣ್ಣ, ಇದುವರೆಗೂ ಕೂಡ ರಣಕ್ಷೇತ್ರದಲ್ಲಿ ಅರ್ಜುನನ ಬೆನ್ನನ್ನು ಯಾರೂ ಕೂಡ ನೋಡಿದವರಿಲ್ಲಂತೆ. ಅಂತಹ ಅರ್ಜುನ ರಣಕ್ಷೇತ್ರಕ್ಕೆ ಬೆನ್ನಕ್ಕೆ ಹೋಗುವಂತೆ ನನ್ನಣ್ಣ ನೀನು ಮಾಡಬೇಕು. ತಂಗಿ, ಹೆಮ್ಮೆ ಅನಿಸುತ್ತದೆ ನಿನ್ನ ತಂಗಿ ಎನ್ನುವುದಕ್ಕೆ. ಚಂಪಕಾ ನಾಡಿನ ಒಂದು ಹೆಣ್ಣಿಗೆ ಎಷ್ಟು ಸ್ವಾಭಿಮಾನ ಇರುವಾಗ ಸಾವಿರ ಸಾವಿರ ಪ್ರಜೆಗಳ ಪ್ರತಿನಿಧಿಯಾಗಿ ಹೋಗುವ ನಿನ್ನ ಅಣ್ಣನಿಗೆ ಎಷ್ಟಿದ್ದೀತು? ಕೇವಲ ಅರ್ಜುನನ ಬಿಂಕವನ್ನು ಮುರಿದು ಅವನಿಗಿಂತಲೂ ನಾವು ಹೆಚ್ಚಿನವರು ಎನ್ನುವಂತ ಅಹಂಕಾರವನ್ನು ಪಡೆಯುವುದು ನಮ್ಮ ಉದ್ದೇಶ ಅಲ್ವಣ್ಣ. ಅದೆಷ್ಟು ಸಮಯಗಳಿಂದ ದೇವ ಮಂದಿರದಲ್ಲಿ ಮೂರ್ತಿ ನಿಲ್ಲಿಸಿಕೊಂಡು ಶ್ರೀಕೃಷ್ಣನ ಪೂಜೆಯನ್ನು ನಾವು ಮಾಡುತ್ತಾ ಇದ್ದೇವೆ. ಇದುವರೆಗೂ ಕೂಡ ಈ ಚರ್ಮಚಕ್ಷುಗಳಿಗೆ ಭಗವಂತನ ದರ್ಶನ ಭಾಗ್ಯ ನಮಗಾದದ್ದಿಲ್ಲ. ಅಂತಹ ಶ್ರೀಕೃಷ್ಣನನ್ನು ಈ ನಮ್ಮ ನಾಡಿನವರಿಗಾಗಿ ಕರೆಸಿಕೊಂಡು ನಮ್ಮ ನಾಡಿನವರೆಲ್ಲರೂ ಕೂಡ ಕಣ್ತುಂಬ ಕಾಣುವಂತಹ ಯೋಗವನ್ನ ಕರುಣಿಸಬೇಕಣ್ಣ. ತಂಗಿ, ಅಣ್ಣ, ಒಟ್ಟನ್ನು ಮುರಿದ ಮಹಾಪ್ರವಾಹದ ಹಾಗೆ